ಮಾತಾಡ್ತಿದ್ದೀವಿ. ಇವತ್ತು ಅವತಾರ ಪುರುಷನಾದ ಪರಶುರಾಮನ ಕಥೆನ ಇಂಗ್ಲೀಷ್ನಲ್ಲಿ ಬರೆದಿರೋ ಮೂಲ ಪುಸ್ತಕದ ಕನ್ನಡ ಅವತರಣಿಕೆಯಿಂದ ನಾನು ಇವತ್ತು ತಿಳಿಸ್ತಾ ಇದ್ದೇನೆ. ಅದನ್ನು ಬರೆದಿರೋರು ರಂಜಿತ್ ರಾಧಾಕೃಷ್ಣನ್ನವರು. ಅವರು ಅದನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಅದು ಒಂದು ಟ್ರಯಾಲಜಿಯಾಗಿ ಬರೆದಿದ್ದಾರೆ. 3 ಪುಸ್ತಕಗಳು ಬರೆದಿದ್ದಾರೆ ಪರಶುರಾಮನ ಬಗ್ಗೆ. ಅದರಲ್ಲಿ ಇದು ಮೊದಲನೇ ಭಾಗ. ಇದಕ್ಕೆ ಅಂಶ ಅಂತ ಕನ್ನಡದಲ್ಲಿ ಹೆಸರು ಕೊಟ್ಟಿದೆ. ಅವರು ಇಟ್ಟಿರೋ ಹೆಸರು ಆಕ್ಟ್ಸ್ ಆಫ್ ದಿ ರಾಮ ಅಂತ ಅಂದ್ಬಿಟ್ಟು. ಆಕ್ಟ್ಸ್ ಆಫ್ ದಿ ರಾಮ, ಆಕ್ಟ್ಸ್ ಆಫ್ ದಿ ರಾಮ ಅಂತ ಇಂಗ್ಲಿಷಲ್ಲಿ. ಆಕ್ಟ್ಸ್ ಅಂದರೆ ಕೊಡಗಿ, ಆಕ್ಟ್ಸ್ ಆಫ್ ದಿ ರಾಮ ಅಂತ. ಅದನ್ನು ಕನ್ನಡದಲ್ಲಿ ಅಮೂಲ್ಯ ಎಸ್ ಪ್ರಮೋದ್ ಅನ್ನೋರು ಅಂಶ ಅನ್ನೋ ಹೆಸರಲ್ಲಿ ಅದರ ಮೊದಲನೇ ಭಾಗನ ಆಕ್ಟ್ಸ್ ಆಫ್ ದಿ ರಾಮನ ಕನ್ನಡಿಸಿದ್ದಾರೆ. ಈ ಪುಸ್ತಕದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ನಮಗೆ? ಈ ಪುಸ್ತಕ ಬರೆದಿರೋ ರಂಜಿತ್ ರಾಧಾಕೃಷ್ಣನ್ ಅವರು ಬೆಂಗಳೂರಿನಲ್ಲಿ ಒಂದು ಉದ್ಯಮ ನಡೆಸ್ತಾ ಇರೋರು. ಅವ್ರು ಮೊದಲಿಂದನೂ ಪುರಾಣ ಪುಣ್ಯಕಥೆ ಅವುಗಳ ಬಗ್ಗೆ ಆಸಕ್ತಿ ಹೊಂದಿದ್ದು ಅವರು ಈ ಪುರಾಣ ಪುರುಷನ ಕತೆ ಬರೀಬೇಕು ಅಂತ ಮನಸ್ಸು ಮಾಡಿ ಬರೆದಿದ್ದಾರೆ. ಅದು ಇದರ 2ನೇ ಭಾಗನೂ ಆಗಲೇ ಅವ್ರು ಬರೆದಿರೋದು ಬ್ಲೇಡ್ ಆಫ್ ಫ್ಯೂರಿ ಅಂತ ಅಂದ್ಬಿಟ್ಟು ಅದು ಪ್ರಕಟ ಆಗಿದೆ. ಬ್ಲೇಡ್ ಆಫ್ ಫ್ಯೂರಿ ಅಂತ ಅಂದ್ಬಿಟ್ಟು. ಆದರೆ ಅದು ಕನ್ನಡದ ಅವತಾರಕ್ಕೆ ಇನ್ನೂ ಬಂದಿಲ್ಲ. 3ನೇ ಪುಸ್ತಕ ಯಾವುದು ಅನ್ನೋದು ಇನ್ನೂ ಗೊತ್ತಿಲ್ಲ, ಅದು ಪ್ರಕಟ ಆಗಿಲ್ಲ. ಎಸ್ ಪ್ರಮೋದ್ ಅನ್ನೋರು ಮೊದಲು ಬೆಂಗಳೂರಿನ ಆಕಾಶವಾಣಿ ರೈನ್ಬೋ FM ಚಾನಲಲ್ಲಿ DJ ಆಗಿದ್ದವರು. ಅವರ ಕೆಲಸ ಬಿಟ್ಟ ಮೇಲೆ ಸ್ವಂತವಾಗಿ ಈ ಪುಸ್ತಕ ಬರೆಯೋ ಅಂಥ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ಬಂದಿದ್ದಾರೆ. ಅವರು ಈಗ ಇದನ್ನು ಮೊದಲನೇ ಪುಸ್ತಕವಾಗಿ ಈ ಅಂಶ ಅನ್ನೋ ಪುಸ್ತಕ ಬರೆದಿದ್ದಾರೆ. ಇವಾಗ ಈ ಅನುವಾದ ಮಾಡೋ ಇಂಗ್ಲೀಷಿಂದ ಬೇರೆ ಭಾಷೆಗಳಿಗೆ ಅನುವಾದ ಮಾಡುವಂಥ ಫೀಲ್ಡಲ್ಲಿ ಬಹಳನೇ ಪ್ರೋಗ್ರೆಸ್ ಆಗಿದೆ. ಈಚೆಗೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಇದಕ್ಕೆ ಬಂದ ಮೇಲೆ ಅದರಿಂದ ಏನು ಪ್ರಯೋಜನ ಆಗ್ತಿದೆ ಅವ್ರಿಗೆ ಅಂತಂದರೆ, ಅನುವಾದಕರು ನೋ ಡೌಟ್ ಅವರು ಚೆನ್ನಾಗಿ ಭಾಷೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು. ಅದರ ಜ್ಞಾನ ಎಷ್ಟು ಚೆನ್ನಾಗಿದ್ರೆ ಅಷ್ಟು ಅನುವಾದ ಚೆನ್ನಾಗಾಗತ್ತೆ. ಆದರೆ ಕೃತಕ ಬುದ್ಧಿಮತ್ತೆಯಿಂದ ಯಾವುದೇ ಒಂದು ಇಂಗ್ಲೀಷ್ ಪುಸ್ತಕನ ಕೆಲವೇ ಗಂಟೆಗಳಲ್ಲಿ ಅಥವಾ 1-2 ದಿನಗಳಲ್ಲೇ ಅದನ್ನು ಅನುವಾದ ಮಾಡಿಬಿಡ್ಬೋದು ಆ ಭಾಷೆಗೆ, ಯಾವ ಭಾಷೆಗೆ ಬೇಕು ಅಂದರೆ ಆ ಭಾಷೆಗೆ. ಫಾರ್ ಎಕ್ಸಾಂಪಲ್, ಈ ಅಂಶ ಅನ್ನೋ ಪುಸ್ತಕ ಇದು 460 ಪೇಜ್ ಇದೆ. ಬಹುಶಃ ಇದು ಅನುವಾದ ಇಂಗ್ಲೀಷ್ ಹಿಟ್ಟಿಂಗು. ಅದಕ್ಕೆ ಅವರ ಜ್ಞಾನದ ಅವಶ್ಯಕತೆ ಬೇಕಾಗುತ್ತೆ. ಯಾಕೆಂದರೆ ಅನುವಾದ ಆಗುವಾಗ ಅದು ಮಕ್ಕಿ ಅಂತಾರಲ್ಲ, ಆ ಥರ ಅನುವಾದ ಆಗಿರುತ್ತೆ. ಕೆಲವು ಇವಾಗ ಅದರಲ್ಲಿ ಬರೋ ಪದಗಳು ಅದೆಲ್ಲ ಇರಬೇಕಾದ ಸತ್ವಗಳನ್ನು ಹೊಂದಿರೋದಿಲ್ಲ. ಸುಮ್ಮನೆ ಯಾವುದೋ ಒಂದು ಪದ ಅರ್ಥ ಬರೋ ಪರ ಬಂದ್ಬಿಟ್ಟಿರುತ್ತೆ ಅಷ್ಟೇ. ಅದನ್ನು ಅವರು ಎಲ್ಲನೂ ಪರಿಷ್ಕರಿಸಿ ಅಲ್ಲಿ ಸರಿಯಾಗಿ ಸೇರಬೇಕಾದಂಥ ಪದನ ಅಲ್ಲಿ ಹಾಕಿ ಅನುವಾದನ ಸರಿಗೊಳಿಸಿದ್ರೆ ಅದು ನಿಜವಾಗ್ಲೂ ಸತ್ವಪೂರ್ಣವಾದ ಒಂದು. ಅದ್ರ ಬಗ್ಗೆ ಹೇಳಬೇಕಾದ್ರೆ ಈಚೆಗೆ ನಾನು ಒಂದು 3-4 ಈ ಲೇಡೀಸು ಅನುವಾದ ಮಾಡಿರೋದನ್ನ ಓದ್ತಾನೂ ಇದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಪರ್ಟಿಕ್ಯುಲರ್ಲಿ ಲೇಡೀಸ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಥರದಲ್ಲಿ ಈ ಪುಸ್ತಕನೂ ತುಂಬ ಚೆನ್ನಾಗಿ ಬಂದಿದೆ, ಓದಿಸ್ಕೊಂಡು ಹೋಗುತ್ತೆ. 460 ಪೇಜ್ ಇದ್ರೂ ಅದು ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಇಬ್ಬರು ಅನುವಾದ ಮಾಡಿದ್ದಾರೆ. ಈ ಪುಸ್ತಕದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸ್ಟೋರಿ ಬಗ್ಗೆ? ಈ ಸ್ಟೋರಿ ಸಹಜವಾಗಿ ಹೇಳೋದು ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ಸಹಜ ಸ್ಟೋರಿನೇ. ಪರಶುರಾಮನ ಕತೆ ಬಹಳ ಜನಕ್ಕೆ ಚೆನ್ನಾಗೇ ಗೊತ್ತಿರುತ್ತೆ. ಇದರಲ್ಲಿ ಅವನ ತಾಯಿ ತಲೆನೇ ಕಡಿತಾನೆ. ಪರಶುರಾಮನ ತಂದೆ ಹೆಸರು ಜಮದಗ್ನಿ ಅಂತಂದ್ಬಿಟ್ಟು, ತಾಯಿ ಹೆಸರು ರೇಣುಕೆ ಅಂತಂದ್ಬಿಟ್ಟು. ಜಮದಗ್ನಿಗೆ 5 ಜನ ಮಕ್ಕಳು, 6 ಜನ ಮಕ್ಕಳು. ಅದರಲ್ಲಿ 5ನೇವನು ಪರಶುರಾಮ. ಅವನಿಗೆ ತಲೆ ಕಡಿಯಕ್ಕೆ ಹೇಳ್ತಾನೆ. ಯಾಕಂದ್ರೆ ಪರಶುರಾಮ ಮೊದಲಿಂದನೂ ತಾಯಿಗೆ ಬಹಳ ವಿದ್ಯೆ, ತಂದೆ ಪಿತೃವಾಚ ಪರಿಪಾಲಕ ಎಲ್ಲ ಆಗಿರ್ತಾನೆ.
ಸೊ ಅದರಿಂದ ಶುರುವಾಗುತ್ತೆ ಕತೆ. ಪರಶುರಾಮನ ನಾವೆಲ್ಲ ಅವತಾರ ಪುರುಷ ಅಂತ ಕಂಡುಹಿಡಿತೀವಿ. ನಮಗೆ ಗೊತ್ತಿರೋ ಹಾಗೆ ಒಂದು 10 ಅವತಾರ ಆಗಿದೆ ಭೂಮಿನಲ್ಲಿ. ವಿಷ್ಣು 10 ಅವತಾರ ತಗೊಂಡಿದ್ದಾನೆ ಅಂತ. ಅದರಲ್ಲಿ ಇವೊಂದು 6ನೇ ಅವತಾರ. ಮೊದಲ 5 ಅವತಾರಗಳು ಬರೀ ಪ್ರಾಣಿಗಳದ್ದಾಗಿರುತ್ತೆ. ಮತ್ಸ್ಯ, ಕೂರ್ಮ, ವರ ಅಂತಂದ್ಬಿಟ್ಟು ನರಸಿಂಹ ಮನುಷ್ಯನಾಗಿ ಬಂದರೂ ಕೂಡ ತಲೆ ಪ್ರಾಣಿನೇ, ಅವನು ಪ್ರಾಣಿ ಅಂತಲೇ ಕನ್ಸಿಡರ್ ಮಾಡಿದೆ. 6ನೇ ಅವತಾರ ಪರಶುರಾಮ ಬಂದ್ಮೇಲೆ ಬಂದಿದ್ದ ಅವತಾರಗಳೆಲ್ಲ ಮನುಷ್ಯರಾಗಿ ಬಂದವರು. ರಾಮ, ಕೃಷ್ಣ, ಬುದ್ಧ ಈ ಥರ ಅವರೆಲ್ಲ ಮನುಷ್ಯರ ಅವತಾರ ಪುರುಷರು ಅಂತ ನಾವು. ಆಮೇಲೆ ಪರಶು ಅಂದರೆ ಕೊಡ್ಲಿ. ಆ ಕೊಡ್ಲಿ ಇಟ್ಕೊಂಡು ಅವನು ಮುಂದಕ್ಕೆ ಬಂದಿದ್ರಿಂದ ಪರಶುರಾಮ ಅಂತ ಹೆಸರಾಗುತ್ತೆ. ಒಂದು ಜಮದಗ್ನಿ ತಂದೆ, ಜಮದಗ್ನಿ ಸಪ್ತರ್ಷಿಗಳಲ್ಲಿ ಒಬ್ಬರು ಋಷಿ ಬ್ರಾಹ್ಮಣ. ತಾಯಿ ರೇಣಿಕೆ ಕ್ಷತ್ರಿಯ ಇದರಿಂದ ಬಂದಿರ್ತಾರೆ. ಅದರಿಂದ ಪರಶುರಾಮನೂ ಸಾಧಾರಣ ಮನುಷ್ಯನಾಗಿ ಹುಟ್ಟಿ ಕ್ರಮೇಣ ತನ್ನ ಇದರೊಳಗೆ ಯುದ್ಧ ಅದರೊಳಗೆಲ್ಲ ತೊಡಗಿಸ್ಕೊಳ್ಳೋದ್ರಿಂದ ಅವನಿಗೆ ಬ್ರಹ್ಮಕ್ಷತ್ರಿಯ ಅಂತ ಹೆಸರು ಬರುತ್ತೆ. ಬ್ರಾಹ್ಮಣನೂ ಆಗಿ ಕ್ಷತ್ರಿಯ ಆಗ್ತಾನೆ ಅವನು. ಇನ್ನೊಬ್ಬ ರಾಜ ಇರ್ತಾನೆ. ಈ ಕೊನೆ ಭಾಗದಲ್ಲಿ ಎಲ್ಲಿ ಮುಂದುವರಿಯುತ್ತೆ ಇದು ಅಂದರೆ ರಾಜ ಇರ್ತಾನೆ. ಅವನ ಹೆಸರು ಕಾರ್ತಿವೀರ್ಯಾರ್ಜುನ ಅಂತಂದ್ಬಿಟ್ಟು. ಅವನು ಮೊದಲು ಬಹಳನೇ ಧರ್ಮನಿಷ್ಠನಾಗಿ ಪ್ರಜೆಗಳ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ರಾಜ್ಯಭಾರ ಮಾಡ್ತಿರ್ತಾನೆ. ಆಮೇಲೆ ಅವನಿಗೆ ಸ್ವಲ್ಪ ಏನೋ ಅಧಿಕಾರದ ಮೇಲೆ ದಾಹ ಬರುತ್ತೆ. ಅಧಿಕಾರ ಇನ್ನು ಜಾಸ್ತಿ ಮಾಡ್ಕೋಬೇಕು ಅಂತ. ಆ ತಾಯಿ ತಲೆ ಕಡಿದು ಸಂದರ್ಭದಿಂದ ಶುರುವಾದ ಈ ಕತೆ ಕಾರ್ತಿವೀರ್ಯಾರ್ಜುನ್ ತಲೆ ಕಡಿದು ಯುದ್ಧ ಮುಗಿಸೋ ಇದರೊಳಗೆ ಮುಗಿಯುತ್ತೆ ಈ ಮೊದಲು ಪಾರ್ಟ್ ಅಂಶ ಅನ್ನೋದು. ಮೊದಲು ಬಹಳ ಸಾಧಾರಣ ಮನುಷ್ಯನಾಗಿದ್ದು ಪರಶುರಾಮ ಕೊನೆಯಲ್ಲಿ ಬರ್ತಾ ಬರ್ತಾ ದೈವಾಂಶ ಸಂಭೂತ ಒಂದು ಅವತಾರ ಪುರುಷ ಆಗ್ತಾನೆ. ಆ ಥರದಲ್ಲಿ ಇದರಲ್ಲಿ ಒಂದು ಇದು ಬೆಳ್ಕೊಂಡ್ಬರುತ್ತೆ. ನೀವು ಮುಂಚೆ ಸಾಕಷ್ಟು ಈ ತರ ಬುಕ್ಸ್ ಓದಿರ್ತೀರಾ, ಮೈಥಾಲಜಿ ಬುಕ್ಸ್ ಪ್ಲಸ್ ಪರಶುರಾಮನ್ ಕಥೆನೇ ಕೇಳಿರ್ತೀರಾ. ಇದು ಹೆಂಗೆ ಡಿಫ್ರೆಂಟ್ ಆಗಕ್ಕೆ ಸಾಧ್ಯ? ಇದರಲ್ಲಿ ವಿವರಣೆ ಪ್ರತಿಯೊಂದು ಪರಶುರಾಮನ ಬಗ್ಗೆ ಅವತಾರ ಪುರುಷ ಆದ್ರೂ ಇವಾಗ ನಾವು ಅವತಾರ ಪುರುಷರನ್ನು ಕನ್ಸಿಡರ್ ಮಾಡಿದ್ರೆ ಪರಶುರಾಮ ಆದಮೇಲೆ ರಾಮ, ಕೃಷ್ಣ ಅಂತ ಎಲ್ಲ, ಬುದ್ಧ ಅಂತ ಎಲ್ಲ ಅವ್ರ ಬಗ್ಗೆ ಎಷ್ಟು ಜನ ತಿಳ್ಕೊಂಡಿದ್ದಾರೆ, ಬೇಕಾದಷ್ಟು ತಿಳ್ಕೊಂಡಿದ್ದಾರೆ. ಪರಶುರಾಮನ ಬಗ್ಗೆ ತಿಳಿದಿರೋದು ಬಹಳ ಕಮ್ಮಿ. ಆ ಥರದಲ್ಲಿ ಪರಶುರಾಮನ ಬಗ್ಗೆ ತುಂಬ ವಿವರಣೆಗಳು ಬರುತ್ತೆ. ಆಮೇಲೆ ಅವನು ಅವನನ್ನು ಆ ಮಟ್ಟಕ್ಕೆ ಹೇಗೆ ತಂತು ಅನ್ನೋದ್ರ ಬಗ್ಗೆ ಚೆನ್ನಾಗೇ ನಿರೂಪಣೆ ಕೊಟ್ಟಿದ್ದಾರೆ. ಅದೆಲ್ಲ ಓದಿದಾಗ ತುಂಬನೇ ಮನಸ್ಸು ಹಿಡಿಯುತ್ತೆ. ಈ ಪುಸ್ತಕ ಆಡಿಯನ್ಸ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀರಾ? ಈ ಕನ್ನಡ ಕಲಿತಿರೋರಿಗೆ ಇದು ಓದಿದ್ರೆ ಅರ್ಥ ಆಗೋದು ಕಷ್ಟ. ಯಾಕೆಂದರೆ ಒಂದು ಸ್ಟ್ಯಾಂಡರ್ಡ್ ಇದೆ ಪುಸ್ತಕದಲ್ಲಿ. ಭಾಷೆ ಉಪಯೋಗಿಸಿರೋದು ಎಲ್ಲ ಒಂದು ಮಟ್ಟದಲ್ಲಿದೆ. ಅಷ್ಟು ಜ್ಞಾನ ಹೊಸದಾಗಿ ಓದೋರಿಗೆ ಇರೋದಿಲ್ಲ. ಸ್ವಲ್ಪ ಒಂದಷ್ಟು ಕನ್ನಡ ಪುಸ್ತಕಗಳನ್ನು ಓದಿ ಅನುಭವ ಇರೋರಿಗೆ ಈ ಪುಸ್ತಕ ಬಹಳನೇ ಹಿಡಿಸುತ್ತೆ, ಓದಿಸ್ಕೊಂಡು ಹೋಗುತ್ತೆ. ನಾನು ಹೇಳ್ದಾಗೆ ತುಂಬ ಯಂಗರ್ ಜನ್ರೇಷನ್ಗೆ ಇದು ಅಷ್ಟಾಗಿ ಹಿಡಿಸ್ತೇ ಇರ್ಬೋದು. ಹಿಡಿಸೋದಿಲ್ಲ ಅಂದರೆ ಪರಶುರಾಮ ಅಂದ ತಕ್ಷಣನೇ ಏನು ಇದು ಪುರಾಣದ ಕತೆ ಅನ್ನೋ ಥರ ಒಂದು ಭಾವನೆ ಬಂದೇ ಬರುತ್ತೆ ಎಲ್ಲರಿಗೂ. ಯಂಗರ್ ಜನ್ರೇಷನ್ಗಂತೂ ಈ ಥರ ಪುಸ್ತಕಗಳು ಅವ್ರ ಈಚೆಗೆ ಓದೋದೇ ಭಾಳನೇ ಕಮ್ಮಿ. ಅದರಿಂದ ಪುಸ್ತಕ ಓದೋ ಹವ್ಯಾಸ ಇರೋರಿಗೆ ಇದು ನಿಜವಾಗ್ಲೂ ಚೆನ್ನಾಗಿ ಇಷ್ಟ ಆಗುತ್ತೆ. ಬಟ್ ಹವ್ಯಾಸನೇ ಇಲ್ದಿರ ಈಗ ಶುರು ಮಾಡ್ತಿರೋರಿಗೆ ಇದರಿಂದ ಏನು ಒಂದು ಪುರಾಣದ ಪುಸ್ತಕ ಅದು, ಅದರಲ್ಲಿ ಏನಿರುತ್ತೆ ಅನ್ನೋ ಥರ ಇದೆ. ಬಟ್ ಕೆಲವು ಸರ್ತಿ ಪರಶುರಾಮನ ಬಗ್ಗೆ 3 ಪುಸ್ತಕ ಬರೀಬೇಕು, ಟ್ರಯಾಲಜಿ ಬರೆಯುವಂಥದ್ದು ಏನಿದೆ, ಅಷ್ಟೊಂದು ಅವನ ವಿಷಯ ಇದೆಯಾ ಅನ್ನೋ ಒಂದು ಥರ ಭಾವನೆ ಬರೋರಿಗೆ ಇದು ಖಂಡಿತ ಓದೋದಕ್ಕೆ ನೀವು ಜನರಲಿ ಇವಾಗ ರೇಟಿಂಗ್ ಕೊಡ್ತಾ ಇದೀವಲ್ಲ 1 ಇಂದ 5ಗೆ, ನಿಮ್ಮ ಪ್ರಕಾರ ಈ ಬುಕ್ಗೆ ಎಷ್ಟು ಕೊಡ್ಬೋದು ರೇಟಿಂಗ್? 1 being the least and 5 being the best. ಈಗ ಸದ್ಯಕ್ಕೆ ಇದು ಒಂದೇ ವಾಲ್ಯೂಮ್ ಆಗಿರೋದ್ರಿಂದ ಮೊದಲನೇ ವಾಲ್ಯೂಮ್ 3 ಕೊಡ್ಬೋದು.
ಫ್ರೀ ಕೊಡ್ತೀರಾ ನೀವು? ಇದು 460 ಪೇಜಸ್ ಇದೆ ಅಂದ್ರಲ್ಲ ಡ್ಯಾಡಿ, ಎಷ್ಟು ದಿವಸದಲ್ಲಿ ಓದೋಕ್ಕಾಯ್ತು ನಿಮ್ಗೆ ಇದು? ಡಿಸೆಂಬರ್ ಹೋದ ವರ್ಷ ಶುರು ಮಾಡಿದೆ, 22 ಡಿಸೆಂಬರ್ ಮುಗಿಸ್ದೆ. ಅಂದ್ರೆ 10 ದಿವಸ, 11 ದಿವಸ ತಗೊಂಡು. ಯಾವುದು ರೆಡಿ ಆಗಿದ್ದೀರಾ ಡ್ಯಾಡಿ ನೆಕ್ಸ್ಟ್ ವೀಕ್ಗೆ? ಇದೇ ಈಗಲೇ ಹೇಳಕ್ಕಾಗಲ್ಲ. ಇದೇ ತರ ಒಂದು ಅದು ಯಾವ ತರ ಬೇಕಾದ್ರೂ ಆಗ್ಬೋದು. ಅದು ಅನುವಾದದ ಪುಸ್ತಕ ಆಗ್ಬೋದು ಅಥವಾ ಒರಿಜಿನಲ್ ಪುಸ್ತಕ ಆಗ್ಬೋದು, ಅದು ನನಗೆ ಹೇಳೋದಕ್ಕಿಲ್ಲ. ನನ್ನ ಮನಸ್ಸಿಗೆ ಯಾವುದು ಹಿಡಿಸಿ ಇದು ಅದ್ರ ಬಗ್ಗೆ ತಿಳಿಸ್ಬೇಕು ಅಂತ ಅನ್ಸುತ್ತೋ ಅದ್ರ ಬಗ್ಗೆ ಖಂಡಿತ ನೆಕ್ಸ್ಟ್ ವೀಕ್ ಒಂದು ಪುಸ್ತಕ. ಇದು ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಿದೆಯಾ ಡ್ಯಾಡಿ? ರಿವ್ಯೂ ಮಾಡ್ತಾ ಇರೋದು ಪುಸ್ತಕಗಳು ಒಂದು ಥರದಲ್ಲಿ ಇಷ್ಟ ಆಗ್ತಾ ಇದೆ. ಯಾವಾಗಲೂ ನಾನು ಈ ಥರದ ಇದರಲ್ಲಿ